ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವೆಜೈನಲ್ ಇಚ್ಚಿಂಗ್. ಯೂಶುವಲಿ ವೆಜೈನಲ್ ಇಚ್ಚಿಂಗ್ 1 ವಾರದವರೆಗೂ ಇರುತ್ತೆ. ಯಾವಾಗ 1 ವಾರದಕ್ಕಿಂತ ಜಾಸ್ತಿ ಇರುತ್ತೆ, ಆವಾಗ ಡಾಕ್ಟರ್‌ನ ಮೀಟ್ ಮಾಡಬೇಕು. ಓಕೆ, 1. ಎರಡನೇದು ವೆಜೈನಲ್ ಇಚ್ಚಿಂಗ್ ಜೊತೆಗೆ ಸಣ್ಣ, 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 ಸಣ್ಣ ಗುಳ್ಳೆಗಳು ಆಗ್ತಾ ಇದೆ ಆ ಭಾಗದಲ್ಲಿ ಅಂತಂದವಾಗ ಡಾಕ್ಟರ್‌ನ ಮೀಟ್ ಮಾಡಬೇಕು. ಯಾವೆಲ್ಲ ಕಾರಣಗಳಿಗೆ ವೆಜೈನಲ್ ಇಚ್ಚಿಂಗ್ ಆಗುತ್ತೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನು, ಹೋಮ್ ರೆಮಿಡೀಸ್ ಏನೇನು ಅನ್ನೋದೇ ಇವತ್ತಿನ ವಿಡಿಯೋ. ಮತ್ತೆ ತಡ ನೋಡೋಣ ಬನ್ನಿ. ಸೊ ಫಸ್ಟು ಯಾವೆಲ್ಲ ಕಾರಣಗಳಿಂದ ವೆಜೈನಲ್ ಇಚ್ಚಿಂಗ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನಿಮಗೆ ಕಾರಣ ಗೊತ್ತಾದ್ರೇನೆ ಟ್ರೀಟ್ಮೆಂಟ್ ಆಪ್ಷನ್, ರೆಮಿಡೀಸು ಗೊತ್ತಾಗೋದು. ಏನು ಮಾಡಬೇಕು ಮುಂದೆ ಅನ್ನೋದು ಗೊತ್ತಾಗೋದು ಯಾವಾಗ? ನಾವು ಕಾರಣಗಳನ್ನ ತಿಳ್ಕೊಂಡಾಗ. ಓಕೆ. ಸೊ ನಿಮಗೆ ವೆಜೈನಲ್ ಇಚ್ಚಿಂಗ್ ಆಗ್ತಾ ಇದೆ ಅಂತಂತಂದ್ರೆ ಮೋಸ್ಟ್ ಕಾಮನ್ ಏನಾಗುತ್ತೆ, ನಾವು ಯೂಸ್ ಮಾಡುವಂತಹ ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್. ನಾವು ಸ್ನಾನ ಮಾಡೋದಕ್ಕೆ ಆ್ಯಂಡ್ ಬಟ್ಟೆ ವಾಶ್ ಮಾಡೋದಕ್ಕೆ ಏನು ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್ ಯೂಸ್ ಮಾಡ್ತೀವಿ, ಅದರಲ್ಲಿರೋ ಕೆಮಿಕಲ್ಸಿಂದ ವೆಜೈನಲ್ ಇಚ್ಚಿಂಗ್ ಆಗಿರಬಹುದು. ಓಕೆ. ಕಲರ್ಡ್ ಟಾಯ್ಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದು ಅದು ಕಲರ್ಡ್ ಇತ್ತು ಅಂತಂತಂದ್ರೆ ಆ ಕಲರ್ಸ್ ಟಾಯ್ಲೆಟ್ ಪೇಪರ್ನ ಡೈ ಮಾಡೋದಕ್ಕೆ, ಕಲರ್ ಮಾಡೋದಕ್ಕೆ ಏನು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರಲ್ಲ, ಅದರಿಂದನೂ ಕೂಡ ನಮಗೆ ವೆಜೈನಲ್ ಇಚ್ಚಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇವುಗಳಿಂದ ರ್ಯಾಷಸ್, ಇಚ್ಚಿಂಗು ಕಂಟಿನ್ಯೂಸ್ ಆಗುತ್ತೆ. ಓಕೆ. ಇನ್ನರ್ ವೇರ್ಸ್‌ನ ನಾವೇನಾದರೂ ಡೆಟಾಲ್ ಆ್ಯಂಡ್ ಸ್ಯಾಲ್ವೋನಲ್ಲಿ ವಾಶ್ ಮಾಡ್ತಾ ಇದ್ರೆ ಅದರಿಂದನೂ ಕೂಡ ವೆಜೈನಲ್ ಇಚ್ಚಿಂಗ್ ಆಗುತ್ತೆ ಯೂಶುವಲ್ ಆಗಿ. ನೆಕ್ಸ್ಟ್ ರೀಸನು ಡಯಾಬಿಟಿಸ್ ಆ್ಯಂಡ್ ಯೂರಿನರಿ ಇನ್ಕಾಂಟಿನೆನ್ಸ್. ಯೂರಿನರಿ ಇನ್ಕಾಂಟಿನೆನ್ಸ್ ಅಂತಂದರೆ ಸುಸುನ ತುಂಬ ಹೊತ್ತಿನವರೆಗೂ ಹೋಲ್ಡ್ ಮಾಡ್ಕೊಳಕ್ಕೆ ಆಗದೇ ಇರೋ ಅಂಥದ್ದಾಗಿರಬಹುದು ಆ್ಯಂಡ್ ಸುಸು ಲೀಕ್ ಆಗೋದು. ಸುಮಾರು ಜನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಅಕ್ಷಿ ಅಂತಂದವಾಗ ಯೂರಿನ್ ಲೀಕ್ ಆಗುತ್ತೆ ಸುಮಾರು ಜನ ಹೆಣ್ಮಕ್ಳಿಗೆ. ಓಕೆ. ಸೊ ಈ ಲೀಕ್ ಆಗಿರೋಂತಹ ಯೂರಿನಿಂದ ಕೂಡ ರ್ಯಾಷಸ್ ಆಗುತ್ತೆ ಆ್ಯಂಡ್ ಇಚ್ಚಿಂಗ್ ಆಗುತ್ತೆ. ಫಸ್ಟ್ ಇಚ್ಚಿಂಗ್ ಆಗುತ್ತೆ, ಅದಾದಮೇಲೆ ರ್ಯಾಷಸ್ ಆಗುತ್ತೆ. ಓಕೆ. ಅದರಿಂದನೂ ಕೂಡ ಯೂರಿನ್ ಲೀಕೇಜಿಂದ ಪ್ರೊಬೆಬ್ಲಿ ನಿಮಗೆ ವೆಜೈನಲ್ ಇಚ್ಚಿಂಗ್ ಆಗಿರಬಹುದು. ನೆಕ್ಸ್ಟ್ ರೀಸನ್ನು ಈಸ್ಟ್ ಇನ್ಫೆಕ್ಷನ್. ಮೋಸ್ಟ್ ಕಾಮನ್ ಈಸ್ಟ್ ಇನ್ಫೆಕ್ಷನ್. ಈಸ್ಟ್ ಇನ್ಫೆಕ್ಷನ್ನಿಂದ ನಿಮಗೆ ರೆಡ್ನೆಸ್ ಆಗುತ್ತೆ, ಕಾಟೇಜ್ ಚೀಸ್ ಥರದ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಓಕೆ. ಸೊ ಇದರಿಂದನೂ ಕೂಡ ಈಸ್ಟ್ ಇನ್ಫೆಕ್ಷನ್ನಿಂದನೂ ಕೂಡ ನಮಗೆ ವೆಜೈನಲ್ ಇಚ್ಚಿಂಗ್ ಆಗಿರಬಹುದು. ನೆಕ್ಸ್ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇತ್ತು ಅಂದ್ರೂ ಕೂಡ ವೆಜೈನಲ್ ಇಚ್ಚಿಂಗ್ ಇರುತ್ತೆ ಯೂಶುವಲ್ ಆಗಿ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಇತ್ತು, ಬೇಸಿಕಲಿ ಬ್ಯಾಕ್ಟೀರಿಯಲ್ ವೆಗ್ಯುನಾಸಿಸ್ ಇತ್ತು ಅಂತಂತಂದರೆ ಗ್ರೇಯಿಶ್ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಬ್ಯಾಡ್ ಫಿಶಿ ಓಡರ್ ಅಂತಂತಂದರೆ ವಾಸನೆ ಬರ್ತಾ ಇರುತ್ತೆ. ಓಕೆ. ಸೊ ಹಿಂಗಿತ್ತು ಅಂತಂತಂದರೆ ಯೂಶುವಲ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಆಗಿರುತ್ತೆ. ಇದರಿಂದ ಕೂಡ ವೆಜೈನಲ್ ಇಚ್ಚಿಂಗ್ ಆಗ್ತಾ ಇರಬಹುದು. ನೆಕ್ಸ್ಟು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇತ್ತು ಅಂತಂತಂದ್ರೂ ವೆಜೈನಲ್ ಇಚ್ಚಿಂಗ್ ಇರುತ್ತೆ. ನೆಕ್ಸ್ಟು ಮೆನೋಪಾಸ್ ಆ್ಯಂಡ್ ಪ್ಯೂಬರ್ಟಿ ಏಜ್ ಗ್ರೂಪಲ್ಲಿ ಇರೋ ಅಂಥವ್ರಿಗೂ ಕೂಡ ವೆಜೈನಲ್ ಇಚ್ಚಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂತಂದರೆ ಈಸ್ಟ್ರೋಜನ್ ಲೆವೆಲ್ಸ್ ಇವ್ರಿಗೆ ತುಂಬಾ ಕಮ್ಮಿ ಇರುತ್ತೆ. ದೋಸ್ ಹೂ ಆರ್ ಹಿಟ್ಟಿಂಗ್ ಪ್ಯೂಬರ್ಟಿ ಆ್ಯಂಡ್ ದೋಸ್ ಹೂ ಆರ್ ಹಿಟ್ಟಿಂಗ್ ಮೆನೋಪಾಸ್. ಓಕೆ. ಎರಡು ಏಜ್ ಗ್ರೂಪಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ಯೂಶುವಲ್ ಆಗಿ ವೆಜೈನಲ್ ಇಚ್ಚಿಂಗ್ ಇರುತ್ತೆ. ಯಾಕೆ ಅಂತಂದರೆ ಇವರಿಗೆ ಈಸ್ಟ್ರೋಜನ್ ಕಮ್ಮಿ ಇರುತ್ತೆ. ಈಗ ಪ್ಯೂಬರ್ಟಿನಲ್ಲಿ ಇದ್ದವರಿಗೆ ಈಸ್ಟ್ರೋಜನ್ ಆವಾಗ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಮೆನೋಪಾಸಲ್ಲಿ ಇರೋರಿಗೆ ಈಸ್ಟ್ರೋಜನ್ ಎಲ್ಲ ಒಂದು ಫುಲ್ ಪೀಕಿಗೆ ಹೋಗಿ ಸ್ಟಾಪ್ ಆಗೋ ಲೆವೆಲಿಗೆ ಬಂದಿರುತ್ತೆ. ಓಕೆ. ಸೊ ಹಾಗಾಗಿ ಅವ್ರಿಗೂ ಕಮ್ಮಿ ಇರುತ್ತೆ, ಮೆನೋಪಾಸಲ್ಲಿ ಇರೋರ್ಗೂ ಕಮ್ಮಿ ಇರುತ್ತೆ ಆ್ಯಂಡ್ ಪ್ಯೂಬರ್ಟಿನಲ್ಲಿ ಇರೋರ್ಗೂ ಕಮ್ಮಿ ಇರುತ್ತೆ ಈಸ್ಟ್ರೋಜನ್. ಸೊ ಅದರಿಂದ ವೆಜೈನಲ್ ಇಚ್ಚಿಂಗ್ ಆಗುತ್ತೆ. ನೆಕ್ಸ್ಟು ಸ್ಕಿನ್ ಡಿಸೀಸಸ್ ಇನ್ ವೆಜೈನಲ್ ಆ್ಯಂಡ್ ವಲ್ವಲ್ ಏರಿಯಾ, ಎಕ್ಸಿಮಾ ಆ್ಯಂಡ್ ಸೋರಿಯಾಸಿಸ್. ಸ್ಕಿನ್ ಡಿಸೀಸಸ್ ಏನಾದರೂ ಇತ್ತು ಅಂತಂತಂದ್ರೂ ಕೂಡ ವೆಜೈನಲ್ ಇಚ್ಚಿಂಗ್ ಆಗುತ್ತೆ. ನೆಕ್ಸ್ಟ್ ರೀಸನ್ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಸ್ ಲೈಕ್ ಸ್ಕೇಬೀಸ್ ಆ್ಯಂಡ್ ಲೈಸ್ ಇನ್ ವಲ್ವಲ್ ಹೇರ್. ಅಂದರೆ ಪ್ರೈವೇಟ್ ಪಾರ್ಟಲ್ಲಿರೋ ಅಂದರೆ ಉಲ್ವಾ ಮೇಲೆ ಇರೋ ಅಂತಹ ಕೂದಲಲ್ಲಿ ಹೇನಿರ್ತವಂತೆ. ಆ ಹೇನುಗಳು ತಲೆನಲ್ಲಿರೋ ಅಂತಹ ಹೇನು ಆ ಪ್ರೈವೇಟ್ ಪಾರ್ಟಲ್ಲಿ ಇರೋ ಅಂತಹ ಕೂದಲಲ್ಲಿ ಹೇನು ಬಂದವಾಗಲೂ ಕೂಡ ವೆಜೈನಲ್ ಇಚ್ಚಿಂಗ್ ಆಗುತ್ತೆ. ಇದು ವೆರಿ ಸರ್ಪ್ರೈಸಿಂಗ್. ನನಗೆ ಯಾವುದು ತೇಜು ತುಂಗಭದ್ರಾ ನಾವೆಲ್ ಯಾರಾದರೂ ಓದಿದರೆ ಅವ್ರಿಗೆ ಗೊತ್ತಿರುತ್ತೆ. ವಸುಧೇಂದ್ರ ಅವರ ತೇಜು ತುಂಗಭದ್ರ ಅಂತ ಹೇಳಿ ಒಂದು ನಾವೆಲ್. ಓಕೆ. ಆ ಕಥೆನಲ್ಲಿ, ಆ ಪುಸ್ತಕದಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ರು. ಆವಾಗ ನಾನು ಫುಲ್ಲಾಗಿ ಶಾಕ್ ಆಗಿದ್ದೆ. ಬಟ್ ಆಮೇಲೆ ಹೌದು ಹೀಗೂ ಆಗುತ್ತೆ ಅನ್ನೋದು ಗೊತ್ತಾಯಿತು. ಓಕೆ. ಸೊ ವಲ್ವಲ್ ಹೇರಲ್ಲಿ ಹೇನಿದ್ರೆ, ಲೈಸ್ ಇದ್ದರೆ ಕೂಡ ವೆಜೈನಲ್ ಇಚ್ಚಿಂಗ್ ಆಗುತ್ತೆ ಆ್ಯಂಡ್ ವಲ್ವಲ್ ಇಚ್ಚಿಂಗ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ರೀಸನ್ನು ವಲ್ವಲ್ ಕ್ಯಾನ್ಸರ್ ಆ್ಯಂಡ್ ಪ್ರೀ ಕ್ಯಾನ್ಸರ್ ಇದ್ದಾವಾಗ್ಲೂ ಕೂಡ ವೆಜೈನಲ್ ಇಚ್ಚಿಂಗ್ ಯೂಶುವಲ್ ಆಗಿ ಇರುತ್ತೆ. ಒಂದು ತಲೆನಲ್ಲಿ ಇಟ್ಕೊಳ್ಳಿ, ಯೂಶುವಲ್ ಆಗಿ ವೆಜೈನಲ್ ಇಚ್ಚಿಂಗು, ವಲ್ವಲ್ ಇಚ್ಚಿಂಗು 1 ವಾರಕ್ಕೆ ಹೋಗಬೇಕು. ಮಿನಿಮಮ್ 1 ವಾರಕ್ಕೆ ಹೋಗಬೇಕು.
ಓಕೆ. ಸೊ ಹೋಗಿಲ್ಲ ಅಂತಂತಂದ್ರೆ ದಯವಿಟ್ಟು ಡಾಕ್ಟರ್‌ನ ಮೀಟ್ ಮಾಡಿ. ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂತ. 1 ವಾರ ಆದ ಮೇಲೂನು. ಓಕೆ. ಆ್ಯಂಡ್ ಆ ಇಚ್ಚಿಂಗ್ ಎಷ್ಟರ ಮಟ್ಟಿಗಿರುತ್ತಂತಂದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಆಹ್, ಇರ್ರೆಸ್ಪೆಕ್ಟಿವ್ ಆಫ್ ಪ್ಲೇಸ್. ನಾವ್ ಎಲ್ಲಿದೀವಿ, ಏನಿದೀವಿ, ಹೆಂಗಿದೀವಿ, ಯಾರಿದಾರೆ ಅದೆಲ್ಲ ತಲೆಗೆ ಹೋಗಲ್ಲ. ಕಡಿತ ಅಷ್ಟಿರುತ್ತೆ ಅಂತಂತಂದ್ರೆ ನಮ್ಮ ಕೈ ಅಲ್ಲೇ ಇರುತ್ತೆ. ಓಕೆ. ಸೊ ಇದನ್ನ ನಾನು ಫೇಸ್ ಮಾಡಿದ್ದೀನಿ. ತಿರುಪತಿನಲ್ಲಿ ಲೈನಲ್ಲಿ ಕ್ಯೂನಲ್ಲಿ ನಿಂತಾಗ ಅಲ್ಲಿ ಗೊತ್ತಲ್ಲ ತಿರುಪತಿನಲ್ಲಿ ಎಷ್ಟು ದೊಡ್ಡ ಕ್ಯೂ ಇರುತ್ತೆ ಅಂತ. ಆ ಕ್ಯೂ ಅಲ್ಲಿ ನಿಂತ್ಕೊಂಡಾವಾಗ್ಲೂ ನನ್ನನ್ನು ನಾನು ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಓಕೆ. ಸೊ ನಮ್ಮಮ್ಮ ಹೇಳಿದ ರೆಮಿಡಿ ನನಗೆ ವರ್ಕ್ ಆಗಿದ್ದು ಅವಾಗ ಏನು ಅಂತಂತಂದ್ರೆ ಕೊಬ್ಬರಿ ಎಣ್ಣೆ ಹಚ್ಕೊ. ಅದು ಕೆರೆದು 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 ಎಲ್ಲ ಗಾಯ ಮುಟ್ಟಿದ್ರೆ ಉರಿಯೋದು. ಓಕೆ. ಅದನ್ನ ಹೆಂಗೆ ಹೇಳಬೇಕು, ಹೆಂಗೆ ಎಕ್ಸ್‌ಪ್ರೆಸ್ ಮಾಡಬೇಕು ಅನ್ನೋದೂನು ಗೊತ್ತಿಲ್ಲ. ಮದ್ವೆ ಆದ ಹೊಸದ್ರಲ್ಲಿ ಅದೂನು. ಓಕೆ. ಇವ್ರಿಗೆ ಹೆಂಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಫ್ರೀನೆಸ್ ಇಲ್ಲ. ನನಗೇನು ಮಾಡ್ಕೋಬೇಕು, ನನ್ನನ್ನು ನಾನು ಟ್ರೀಟ್ ಮಾಡ್ಕೊಳಕ್ಕೆ ಏನು ಮಾಡಬೇಕು ಅನ್ನೋದೂನು ಗೊತ್ತಿಲ್ಲ. ಅವರಿಗೆ ಹೇಳೋ ಅಷ್ಟು ಫ್ರೀನೆಸ್ಸೂನು ಇಲ್ಲ. ಅರೇಂಜ್ ಮ್ಯಾರೇಜ್. ಓಕೆ. ಸೊ ಅವ್ರಿಗೆ ಹೇಳೋಷ್ಟೂನು ಇಲ್ಲ. ಇನ್ನು ನನಗೆ ಮಾಡೋಕ್ಕೂನು ಗೊತ್ತಿಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ತಿರುಪತಿಗೆ ಹೋಗಿದ್ದೀವಿ. ಟಾರ್ಚರ್ ಆಗೋಗಿತ್ತು. ಅಮ್ಮನ ಫೋನ್ ಕಾಲಲ್ಲಿ ಅಮ್ಮ ಹಿಂಗೆ ಆಗ್ತಾ ಇದೆ ಅಂತಂತ ಹೇಳಿದ್ದಕ್ಕೆ, ಅಮ್ಮ ಹೇಳಿದ್ದು ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೋ ಅಂತಂತ ಹೇಳಿ. ನಾನು ದ ಅಮ್ಮ ಹೇಳಿದ್ದು ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೋ ಅಂತ. ಆಂಟಿ ಫಂಗಲ್ಲು ಆ್ಯಂಡ್ ಅಲ್ಲೆಲ್ಲ ಗಾಯ ಆಗಿ ರಕ್ತ ಬರ್ತಾ ಇತ್ತು. ಸೊ ಥೈಸ್‌ಗೆಲ್ಲ ಸ್ಪ್ರೆಡ್ ಆಗಿತ್ತು. ಸೊ ಕೆರೆದು, 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 ಕೆರೆದು ಅದು ಎಲ್ಲ ಗಾಯ ಗಾಯ ಆಗಿ ರಕ್ತ ಎಲ್ಲ ಬರ್ತಿತ್ತಲ್ಲ. ಅದು ಇನ್ಫೆಕ್ಷನ್ ಏನಾದರೂ ಆಗ್ಬಿಡುತ್ತೆ, ಏನಾದರೂ ಇನ್ನ ಸ್ಪ್ರೆಡ್ ಆಗಬಾರ್ದು ಅಂತ ಕೊಕೊನಟ್ ಆಯಿಲ್‌ಗೆ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಳ್ಳುವೆ ನಾನು. ಅದು ಭಗ್ ಅನ್ನೋದು ಅರಿಶಿನ ಪುಡಿ ಟಚ್ ಆದ ತಕ್ಷಣ ಅಮ್ಮ ಅಮ್ಮ ಯಪ್ಪಾ ಹೋದೆ ನಾನು ಅನ್ನಂಗ್ ಆಗೋದು ನನಗೆ. ತಲೆ ಓಡ್ತಾ ಇಲ್ಲ. ಅದನ್ನ ಹಂಗೇ ಹೆಂಗೋ ಮಾಡ್ಕೊಂಡು ಹೊರಗಡೆ ಬೇರೆ ಇದೀವಿ. ಹಂಗೇ ಟ್ರೈ ಮಾಡ್ಕೊಂಡು ಅವ್ರ ಮುಂದೆ ತೋರಿಸ್ಕೊಳಕ್ ಆಗ್ದಿರ, ಅನುಭವ್ಸಕ್ ಆಗ್ದಿರ ಹಾರಿಬಲ್ ಸಿಚುಯೇಷನ್ ಅದು. ಹಂಗೆ ಇದ್ದಿದ್ದು. ಆಮೇಲೆ ರಿಯಲೈಸ್ ಆಯ್ತು, ಓಕೆ ನನ್ಗಿದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅರಿಶಿನ ಪುಡಿ ಹಚ್ಚಿದ್ರೆ ಭಗ ಭಗ ಅಂತ ಇದೆ. ನನ್ ಕಡೆ ಆಗಲ್ಲ. ಲೆಟ್ ಮಿ ಸಿ ಅಂತಂತ ಹೇಳಿ ಬರೀ ತೆಂಗಿನ ಎಣ್ಣೆ, ಬರೀ ಕೊಬ್ಬರಿ ಎಣ್ಣೆ, ಪ್ಯಾರಾಚೂಟ್ ಅಷ್ಟೇ. ಅಲ್ಲಿ ಅವೈಲೇಬಲ್ ಇದ್ದಿದ್ದೇ ಅದು. ಇನ್ನೇನು ಮಿಡಲ್ ಕ್ಲಾಸ್ ಅಷ್ಟೇ ನಮ್ಮ ಕಡೆ ಅದಕ್ಕಿಂತ ವರ್ಜಿನ್ ಆಯಿಲ್ ಎಲ್ಲ ನಾವೇನು ತೊಗೊಂಬರಲ್ಲ. ಪ್ಯಾರಾಚೂಟ್ ಒಂದು ಸಣ್ಣ ಡಬ್ಬಿ ತೊಗೊಂಡು ಅದನ್ನ ಹಚ್ತಾ ಹಚ್ತಾ ಬಂದಿದ್ದು. ಓಕೆ. ವಾಪಸ್ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಎಷ್ಟೋ ಅಷ್ಟು ಕಮ್ಮಿ ಆಯಿತು. ಸೊ ವಿದಿನ್ ಫ್ಯೂ ಡೇಸ್ ಕಂಪ್ಲೀಟ್ ಆಗಿ ಹೋಯ್ತು. ಓಕೆ. ಸೊ ಇದು ನನ್ನ ಎಕ್ಸ್‌ಪೀರಿಯನ್ಸ್. ಸೊ ಟ್ರೀಟ್ಮೆಂಟ್ ಏನೇನು ಅಂತಂತಂದ್ರೆ ಫಸ್ಟು ರೈಟ್ ಡಿಸಿಷನ್ ಈಸ್ ಇಂಪಾರ್ಟೆಂಟ್ ಫಾರ್ ರೈಟ್ ಟ್ರೀಟ್ಮೆಂಟ್. ನಾನು ಅಷ್ಟೊಂದೆಲ್ಲ ಡಿಸಿಷನ್ ಏನು ತಗೊಳ್ಳಿಲ್ಲ. ತಲೆನೇ ಇರಲಿಲ್ಲ ಅಷ್ಟು. ಅಮ್ಮ ಹೇಳಿದ್ರು, ಅಮ್ಮ ಹೇಳಿದ್ದು ಫಾಲೋ ಮಾಡಿದೆ. ನನಗೆ ಸಾರ್ಟ್ ಔಟು ಆಗೋಯ್ತು. ಸೊ ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಓಕೆ. ಬಟ್ ನಿಮಗೆ ಆಗ್ತಾ ಇದೆ ಅಂತಂತಂದ್ರೆ ಯಾಕೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಮುಂದುವರೆದ್ರೆ ಬೆಟರ್. ಓಕೆ. ಯಾವುದೂನು 1 ವಾರಕ್ಕಿಂತ ಎಕ್ಸೀಡ್ ಆಗಬಾರ್ದು ಅನ್ನೋದನ್ನ ತಲೆನಲ್ಲಿ ಇಟ್ಕೊಳ್ಳಿ ಅಷ್ಟೇ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ. ಸೊ ಫಸ್ಟ್ ನಿಮಗೇನಾದರೂ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇಂದನೋ, ಇನ್ಫೆಕ್ಷನ್ ಇಂದನೋ, ಬ್ಯಾಕ್ಟೀರಿಯಲ್ ವೆಗನೋಸಿಸ್ ಇಂದನೋ ಆಗಿತ್ತು ಅಂದ್ರೆ ವೆಜೈನಲ್ ಇಚ್ಚಿಂಗ್ ಆಗ್ತಾ ಇತ್ತು ಅಂತಂತಂದ್ರೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಆಂಟಿ ಪ್ಯಾರಾಸಿಟಿಕ್ ಮೆಡಿಸಿನ್ ಕೊಡ್ತಾರೆ. ಪ್ಯಾರಾಸೈಟಿಕ್ ಮೆಡಿಸಿನ್ಸ್ ಕೊಡ್ತಾರೆ. ಅದನ್ನ ತಗೊಳ್ಳಿ. ಆ್ಯಂಡ್ ಈಸ್ಟ್ ಇನ್ಫೆಕ್ಷನ್ ಇಂದ ಆಗಿತ್ತು ಅಂತಂದ್ರೆ ಆಂಟಿ ಫಂಗಲ್ ಮೆಡಿಸಿನ್ಸ್ ಕೊಡ್ತಾರೆ. ವೆಜೈನಲ್, ಓರಲ್ ಆ್ಯಂಡ್ ಎಕ್ಸ್ಟರ್ನಲ್ ಕ್ರೀಮ್ ಕೊಡ್ತಾರೆ. ಓಕೆ. ಅದನ್ನ ಅಪ್ಲೈ ಮಾಡ್ಕೊಂಡ್ರೂ ಕೂಡ ಇದಾಗುತ್ತೆ. ವೆಜೈನಲ್ ಇಚಿಂಗ್ ಕಮ್ಮಿ ಆಗುತ್ತೆ. ಓಕೆ. ಆ್ಯಂಡ್ ಮೆನೋಪೌಸಲ್ಲಿ ಇರೋವಂಥವ್ರಿಗೆ ಈಸ್ಟ್ರೋಜನ್ ವೆಜೈನಲ್ ಕ್ರೀಮ್ ಕೊಡ್ತಾರೆ ಅವ್ರಿಗೂ ಕೂಡ. ಆ ಕ್ರೀಮ್ ಅಪ್ಲೈ ಮಾಡಿದ್ರೆ ಕಮ್ಮಿ ಆಗುತ್ತೆ. ಆ್ಯಂಡ್ ಸೋಪ್ಸ್ ಇಂದನೋ ಡಿಟರ್ಜೆಂಟ್ಸ್ ಇಂದನೋ ಆಗಿತ್ತು ಅಂತಂತಂದ್ರೆ ಸೋಪ್ಸು ಡಿಟರ್ಜೆಂಟ್ಸು ಬೇರೆದು ಮಾಡಬೇಕು. ಆ್ಯಂಡ್ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡಬೇಕು. ಸೊ ದಟ್ ನಿಮಗೆ ಸೂತಿಂಗ್ ಎಫೆಕ್ಟ್ಸ್ ಇರುತ್ತೆ. ಸಮಾಧಾನ ಆಗುತ್ತೆ, ತಣ್ಣಗಾಗುತ್ತೆ, ಶಾಂತಿ ಆಗುತ್ತೆ. ಓಕೆ. ಮತ್ತೆ ಕೆರ್ಕೋಬೇಕು ಅಂತ ಅನ್ಸಲ್ಲ ಬೇಸಿಕಲಿ. ಓಕೆ. ಹೋಮ್ ರೆಮಿಡೀಸ್ ಏನೇನು? ಫಸ್ಟು ಗುಡ್ ಹೈಜೀನ್, ಕ್ಲೀನ್ ಇರಬೇಕು. ಆ್ಯಂಡ್ ನೋ ಓವರ್ ಕ್ಲೀನಿಂಗ್. ಹೌದು, ಇದು ಪಾಯಿಂಟ್ ಏನಂದರೆ ಕ್ಲೀನಿಂಗ್ ಮಾಡ್ಕೋಬೇಕು, ಓವರ್ ಕ್ಲೀನಿಂಗ್ ಆಗಬಾರ್ದು. ನನ್ನ ಒಬ್ಬರು ಫ್ರೆಂಡ್ ಹೇಳಿದರು, ಅವ್ರಿಗೆ ವೆಜೈನಲ್ ಇಚ್ಚಿಂಗ್ ಆಗ್ತಾ ಇತ್ತು ಅಂತೆ. ರೆಡ್ನೆಸ್ ಎಲ್ಲ ಆಗ್ತಾ ಇದೆ, ವಿಚ್ಚಿಂಗ್ ಆಗ್ತಾ ಇದೆ, ತುಂಬ ಆಗ್ತಾ ಇದೆ. ಸೊ ಆಕೆಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಹೋದವಾಗ ಗೊತ್ತಾಗಿದ್ದೇನು ಅಂತಂದರೆ ಆಫ್ಟರ್ ಎವ್ರಿ ಟಾಯ್ಲೆಟ್ ಅಂದರೆ ಐ ಮೀನ್ ಸುಸು ಮಾಡಿದ ಮೇಲೆ ಆಕೆ ಟಾಯ್ಲೆಟ್ ಪೇಪರ್ನ ಫುಲ್ಲು ಉಜ್ಜಿ 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 ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಿದ್ದಂತೆ.
ಓಕೆ. ಡಾಕ್ಟರ್ ಆಕೆಗೆ ಹೇಳಿದ್ದು ಅದನ್ನು ಸ್ಟಾಪ್ ಮಾಡಿ ಫಸ್ಟು. ಆ ಹ್ಯಾಬಿಟಿಂದನೇ ನಿಮಗೆ ವೆಜೈನಲ್ ಇಚ್ಚಿಂಗ್ ಆಗೋದು ಅಂತಂತ ಹೇಳಿದ್ರಂತೆ. ಸೊ ಕ್ಲೀನ್ ಮಾಡ್ಕೋಬೇಕು, ಕ್ಲೀನ್ ಇರಬೇಕು. ಆದರೆ ಅತಿ ಮಾಡಬಾರ್ದು. ಒಳಗಡೆ ಎಲ್ಲ ಸೋಪ್ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೋಬಾರ್ದು. ಈ ಥರ ಟಿಶ್ಯೂ ಪೇಪರ್, ಅತಿಯಾದ ಟಿಶ್ಯೂ ಪೇಪರ್ನ ಯೂಸ್ ಮಾಡಬಾರ್ದು. ನೀರೇ ಯೂಸ್ ಮಾಡಬೇಕು. ಓಕೆ. ಆ್ಯಂಡ್ ಅದರ ಜೊತೆಗೆ ಅಂಡರ್ ಗಾರ್ಮೆಂಟ್ಸ್ನ ಸ್ಯಾವ್ಲಾನಲ್ಲಿ ಆ್ಯಂಡ್ ಡೆಟಾಲಲ್ಲಿ ಕ್ಲೀನ್ ಮಾಡಬಾರ್ದು. ಆ್ಯಂಡ್ ಸೆಂಟೆಡ್ ಸ್ಪ್ರೇಸ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಫಾರ್ ಯುವರ್ ಲೋವರ್ ಬಾಡಿ ಓಡರ್ಗೋಸ್ಕರ ಅದನ್ನೆಲ್ಲ ಮಾಡಬಾರ್ದು. ಆ್ಯಂಡ್ ಕಾಟನ್ ಅಂಡರ್ ಗಾರ್ಮೆಂಟ್ಸ್ ಯೂಸ್ ಮಾಡಬೇಕು. ಆ್ಯಂಡ್ ಯಾವಾಗ್ಲೂ ನ್ಯಾಚುರಲ್ ಮಾಯ್ಶ್ಚರೈಸರ್. ಯಾವುದು ನ್ಯಾಚುರಲ್ ಮಾಯ್ಶ್ಚರೈಸರ್? ಕೊಕೊನಟ್ ಆಯಿಲ್. ಓಕೆ. ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ. ನಿಮ್ಗೆ ಏನಾದರೂ ಫಸ್ಟಿಗೆ ಅನ್‌ಕಂಫರ್ಟ್ ಅಂತ ಅನ್ನಿಸ್ತು ಅಂತಂದರೆ ದಟ್ ಇಸ್ ದ ಬೆಸ್ಟ್ ಥಿಂಗ್. ಓಕೆ. ಕೊಕೊನಟ್ ಆಯಿಲ್‌ನ ಯೂಸ್ ಮಾಡಿ. ಆ್ಯಂಡ್ ಕರ್ಡ್ ರಿಚ್ ಇನ್ ಪ್ರೊಬಯೋಟಿಕ್ಸ್. ಇನ್ಫೆಕ್ಷನ್ ಏನಾದರೂ ಆಗಿತ್ತು ಅಂತಂತಂದರೆ ನಿಮಗೆ ಅಲ್ಲೇ ಕಮ್ಮಿ ಆಗುತ್ತೆ. ಅಟ್‌ಲೀಸ್ಟ್ ನೀವು ಡೈಲಿ ಡಯಟಲ್ಲಿ ಕರ್ಡ್ ಯೂಸ್ ಮಾಡಿದ್ರಿ ಅಂತಂತಂದರೆ ಈ ಇಚಿಂಗ್ ಎಫೆಕ್ಟು ಕಮ್ಮಿ ಆಗುತ್ತೆ. ಓಕೆ. ಕೊಕೊನಟ್ ಆಯಿಲ್‌ನ ಯೂಸ್ ಮಾಡಿ. ಟೀ ಟ್ರೀ ಆಯಿಲ್. ಓಕೆ. ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ ಟೀ ಟ್ರೀ ಆಯಿಲು. ಸೊ ಹಾಗಾಗಿ ಅದನ್ನು ಟೀ ಟ್ರೀ ಆಯಿಲ್‌ನ ಯೂಸ್ ಮಾಡಿ. ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಇ ಸಪ್ಲಿಮೆಂಟ್ಸ್ ತೊಗೊಳ್ಳಿ. ಆ್ಯಂಡ್ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಇ ರಿಚ್ ಫುಡ್ಸ್‌ನ ತೊಗೊಳ್ಳಿ. ಗಾರ್ಲಿಕ್ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇದೆ. ಸೊ ಹಾಗಾಗಿ ದಿನನಿತ್ಯದಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡಿ ಇನ್ ಯುವರ್ ಡಯಟ್. ಓಕೆ. ಇದಿಷ್ಟು ರೆಮಿಡೀಸ್. ಓಕೆ. ನನಗೆ ಇದರಲ್ಲಿ ವರ್ಕ್ ಆಗಿದ್ದು ಕೊಕೊನಟ್ ಆಯಿಲ್. ನಿಮಗೆ ಯಾವ್ದು ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿ. ಫುಡ್ಡಲ್ಲಿ ಇವನ್ನೆಲ್ಲ ಇನ್ಕ್ಲೂಡ್ ಮಾಡೋದ್ರಿಂದ ನಿಮಗೆ ಓವರಾಲ್ ಹೆಲ್ತ್ ಚೆನ್ನಾಗೇ ಆಗುತ್ತೆ ಹೊರತು ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಟ್ರೈ ಮಾಡಿ. ಯಾವುದು ಒಂದು ವಾರದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಬ್ಲಿಸ್ಟರ್ಸ್ ಎಲ್ಲ ಆಗಬಾರ್ದು. ಸೊ ಅದಕ್ಕಿಂತ ಮುಂಚೆನೇ ಡಾಕ್ಟರ್ನ ಮೀಟ್ ಮಾಡಿ. ಆ ಥರ ಏನಾದರೂ ಇತ್ತು ಅಂತಂತಂದರೆ. ವೆಜೈನಲ್ ಇಚಿಂಗ್ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.